ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸುಸ್ವಾಗತ. ಈ ವಿಡಿಯೋದಲ್ಲಿ ಸೆಕೆಂಡ್ PUC 2025 ಎಕ್ಸಾಮ್ ರಿಸಲ್ಟ್ ಡೇಟ್ 100% ಫಿಕ್ಸ್ ಸಾಕ್ಷಿ ಇದೆ ಅನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ ವಿದ್ಯಾರ್ಥಿಗಳೇ. ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಇಟ್ಟುಕೊಳ್ಳಿ. ಯಾವುದೇ ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಮಿಸ್ ಆಗಲಾದೆ ಬರುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ ವಿದ್ಯಾರ್ಥಿಗಳೇ. ಇನ್ನು ಬನ್ನಿ, ಯಾವ ದಿನಾಂಕದಂದು 100% ಖಚಿತ ಸೆಕೆಂಡ್ PUC 2025 ಮೊದಲನೆಯ ರಿಸಲ್ಟ್ ಬಿಡ್ತಾರೆ ಅನ್ನೋದು ತಿಳ್ಕೊಂಡು ಬರೋಣ. ಈಗ ನಾನು ಒಂದು ಪ್ರೂಫ್ ತೋರಿಸ್ತೀನಿ, ಸಾಕ್ಷಿ ಅನ್ನುವ ಒಂದು ಫೋಟೋ. ಪ್ಲೀಸ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿಟ್ಟುಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಮಿಸ್ ಆಗಲಾದರೆ ತಲುಪ್ತಾ ಇರುತ್ತೆ. ನೋಡ್ರಿ, 2025 ಸೆಕೆಂಡ್ PUC ವಿದ್ಯಾರ್ಥಿಗಳೇ, ಈ ವರ್ಷದ್ದು ಇನ್ನೂ ಬಿಟ್ಟಿಲ್ಲದ ಕಾರಣ ಹೋದ ವರ್ಷ ಅನೌನ್ಸ್ ಮಾಡಿರುವಂತಹ ಡೇಟ್ ವೈಸ್ ಮತ್ತು ಕರ್ನಾಟಕ ಶಿಕ್ಷಣ ಸಚಿವರ ಸಿಗ್ನೇಚರ್ ಇರುವಂತಹ ಒಂದು ಫೋಟೋ ತೋರಿಸ್ತಾ ಇದ್ದೀನಿ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಅಂತ ಕಾಣ್ತಾ ಇದೆ. ಮತ್ತು ದಿನಾಂಕ 10/4/2024 ಹೋದ ವರ್ಷ ಸೆಕೆಂಡ್ PUC ಮೊದಲನೆಯ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಪತ್ರಿಕಾ ಪ್ರಕಟಣೆ ಮಾರ್ಚ್ 2024 ದ್ವಿತೀಯ PUC ಪರೀಕ್ಷೆ 1 ದಿನಾಂಕ 1/3/2024 22/3/2024 ನಡೆಸಲಾಯಿತು. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. ದ್ವಿತೀಯ PUC ಪರೀಕ್ಷೆ 1 ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 10 ಏಪ್ರಿಲ್ 2024 ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಈ ರೀತಿ ಅನ್ನುವ ಒಂದು ಫಾರ್ಮ್ ಅನ್ನು ರಿಲೀಸ್ ಮಾಡಿದರೆ ಇಂತಹ ರೀತಿ 2025ಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಒಂದು ನೋಟಿಸ್ ಅನ್ನು ರಿಲೀಸ್ ಮಾಡಿದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯ ಕಡೆಯಿಂದ 2025 ಸೆಕೆಂಡ್ PUC ಮೊದಲನೆಯ ಪರೀಕ್ಷೆಯ ರಿಸಲ್ಟ್ ಈ ದಿನಾಂಕದಂದು ಬಿಡುಗಡೆ ಮಾಡುತ್ತೇವೆ, ಇಂತಹ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡಿಕೊಳ್ಳಿ ಅಂತ ಅವರೇ ಇಂತಹ ರೀತಿಯ ಒಂದು ನೋಟಿಸ್ ಅನ್ನು ರಿಲೀಸ್ ಮಾಡಿದ್ರೇ ಪಕ್ಕ 100% ನಿಮ್ಮ ಒಂದು ದಿನಾಂಕ ಫಿಕ್ಸ್ ಆಗಿದೆ ಅಂತ ಅರ್ಥ. ಅಲ್ಲಿಯವರೆಗೆ ಯಾವ ದಿನಾಂಕ ಅನ್ನೋದು ಗೊತ್ತಿಲ್ಲ, ಬಟ್ ಮಂತ್ ಒಂದು ಸೇಮ್, ಇಯರ್ ಸೇಮ್, ಹೌದಲ್ವಾ? ಇನ್ನು ಸೆಕೆಂಡ್ PUC 2025 ವಿದ್ಯಾರ್ಥಿಗಳು ಮೊದಲನೆಯ ರಿಸಲ್ಟ್ ನನ್ನ ಅನಿಸಿಕೆಯ ಪ್ರಕಾರ ಏಪ್ರಿಲ್ 15 ಒಳಗಡೆ ಖಂಡಿತ ಬರಬಹುದು. 100ಗೆ 100% ಫಿಕ್ಸ್ ಬರ್ದು ಕೊಡ್ತೀನಪ್ಪ ವಿದ್ಯಾರ್ಥಿಗಳೇ. ಏಪ್ರಿಲ್ 15 ಒಳಗಡೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸೆಕೆಂಡ್ PUC 2025 ಫಸ್ಟ್ ರಿಸಲ್ಟ್ಸ್ ಅಂತೂ ಗ್ಯಾರಂಟಿ ರಿಲೀಸ್ ಆಗುತ್ತೆ. ಇನ್ನು ಸೆಕೆಂಡ್ PUC 2025 ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ನನ್ನ ರಿಸಲ್ಟ್ ಯಾವ ರೀತಿ ಬರುತ್ತೋ ಏನೋ ಅಂತ ತುಂಬ ಗೊಂದಲದಲ್ಲಿ ಇದ್ದಾರೆ ವಿದ್ಯಾರ್ಥಿಗಳೇ. ಹೌದು, ಇದು ಎಲ್ಲರಿಗೆ ಗೊತ್ತು, ಕಾಮನ್ನೇ, ಪ್ರತಿಯೊಂದು ವರ್ಷ ಪ್ರತಿಯೊಬ್ಬ ಹುಡುಗರಿಗೆ ಕಾಮನ್ ಆಗಿರೋದೆ. ಹಾಗಾದರೆ ನಾನು ಚೆನ್ನಾಗಿ ಬರೆದಿರೋ ಅನ್ನುವ ಒಂದು ಹುಡುಗ ಚೆನ್ನಾಗಿ ಸುಖ ಸಂತೋಷವಾಗಿ ಇರ್ತಾನೆ, ಆದರೆ ನಾನು ಚೆನ್ನಾಗಿ ಬರೆದಿಲ್ಲ, ಬಟ್ ನನ್ನ ರಿಸಲ್ಟ್ ಹೇಗೆ ಬರುತ್ತೋ ಏನೋ, ಕರೆಕ್ಷನ್ ಹೇಗೆ ನಡೆಯುತ್ತೋ ಏನೋ ಅನ್ನುವ ಒಂದು ಉದ್ದೇಶದಿಂದ ಇರ್ತಾರೆ ವಿದ್ಯಾರ್ಥಿಗಳು. ಹಾಗೇನು ನೀವು ಗೊಂದಲ ಪಡಬೇಡಿ, ಭಯ ಪಡಬೇಡಿ ವಿದ್ಯಾರ್ಥಿಗಳೇ. ನಿಮ್ಮ ರಿಸಲ್ಟ್ ಇನ್ನೂ ರಿಲೀಸ್ ಆಗೋಕ್ಕೆ ಟೈಮ್ ಇದೆ, ಕೂಲ್ ಆಗಿ ಇರ್ರಿ. ಬಟ್ ನೀವು ಹೇಗೆ ಬರ್ದಿರಿ ಅನ್ನೋದು ನೀವು ಊಹಿಸ್ಕೊಂಡ್ರೆ ಅಲ್ಲಿ ಸ್ವಲ್ಪ ಭಯ ಬಂದೇ ಬರುತ್ತೆ. ಏಕೆ ಅಂದರೆ ನಿಮ್ಮ ರಿಸಲ್ಟ್ ಆಗ ಬರಬಹುದು. ಯಾವುದೇ ಟೆನ್ಷನ್ ಬೇಡ ವಿದ್ಯಾರ್ಥಿಗಳೇ, ಇನ್ನೂ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3 ಇದೆ, ಅಪ್ಲೈ ಮಾಡಿಕೊಂಡು ಬರೆಯಬಹುದು. ಧೈರ್ಯವಾಗಿ ಇರ್ರಿ ಅಂತ ಹೇಳ್ಕೊಳ್ತಾ ಹೆದರ್ಕೋಬೇಡಿ. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ನಿಮ್ಮ ರಿಸಲ್ಟ್ಸ್ ಚೆನ್ನಾಗಿ ಬರಲಿ. ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ನಿಮ್ಮ ಪೇರೆಂಟ್ಸ್ಗೂ, ಬಂಧು ಮಿತ್ರರಿಗೂ ನೀವು ಸ್ವೀಟ್ ಹಂಚಬೇಕು, ಪಾಸ್ ಆಗೇನೆ ಅಂತ ಖುಷಿಯಿಂದ ಹೆಮ್ಮೆಯಿಂದ ಹಂಚ್ಬೇಕಂತ ಹೇಳ್ಕೊಳ್ತಾ, ನೆಕ್ಸ್ಟ್ ಸೆಕೆಂಡ್ ಇಯರ್ ಆದ ನಂತರ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್